ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ಅಮ್ಜದ್ ಪಾಷಾ ಅಂತ. ಅಮ್ಜದ್ ಪಾಷಾ ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ? ಸೂಲ್ಬೆಲಿ ಗ್ರಾಮ ಪಂಚಾಯತಿ. ಸೂಲ್ಬೆಲಿ ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಇದೇ ಮೊದಲನೇ ಬಾರಿಗೆ ತಾವು ಗೆದ್ದಿರ್ತಕ್ಕಂಥದ್ದು? ಮೊದಲನೇ ಸರ್. ಇದೇ ಮೊದಲನೇ ಬಾರಿ ಸರ್. ತಾವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತಗಳೆಷ್ಟೇ? ನಾವು ಗೆದ್ದ ಸಂದರ್ಭದಲ್ಲಿ 700 ಮತ. 700 ಮತಗಳು ತಮಗೆ ಬಂದಂತ. ಎಷ್ಟು ಮತಗಳ ಅಂತರದಲ್ಲಿ ಗೆದ್ರಿ ಸರ್ ತಾವು? 118 ಮತಗಳ ಅಂತರದಲ್ಲಿ ಗೆದ್ದಿದ್ದೀರಾ. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿರೋಂಥದ್ದು ಸರ್? ನಾವು ಬಿಜೆಪಿಯಿಂದ ಗುರುತಿಸ್ಕೊಂಡಿದ್ದೀರಾ. ತಮಗೆ ರಾಜಕೀಯ ಅನುಭವ ಅಂತ ಎಷ್ಟು ವರ್ಷದಿಂದ ಇದೆ ಸರ್? ನಮ್ಗೆ ಯಾವುದೂ ಇದಿಲ್ಲ, ಈ ಸಾರಿ ಬಂದಮೇಲೆ ಇದನ್ನೇ ಮೊದಲನೇ ಬಾರಿಗೆ ರಾಜಕೀಯ ಅನುಭವ ಅಂತ ಹೇಳ್ತಾ ಇದ್ದೀರಾ ಸರ್. ನೀವು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಏನು ಕೆಲಸ ಮಾಡ್ಕೊಂಡಿದ್ದು ತಾವು? ನಾವು ಟಿಂಬರ್ ಮಾಡ್ಸ್ಕೊಂಡ್ವಿ, ಮರಗಳು ಬೇಯಿಸೋದು ನಾವು. ಮರ ಸೌದೆ ಮಂಡಿ. ಇವಾಗ ಒಂದು ಸೌದೆ ಮಂಡಿ ಕೆಲಸ ಮಾಡ್ಕೊಂಡಿದ್ದು ರಾಜಕೀಯಕ್ಕೆ ಬರಬೇಕು ಅಂತ ಹೇಗನ್ನಿಸ್ತು ಸರ್ ನಮಗೆ? ಅದೇ ಅವ್ನು ಯಾರೋ ಬಂದು ಹಿಂಗೆ ನಾನೇ ಗೆಲ್ಲೋದು ಅನ್ನೋ, ನೀನು ಗೆಲ್ಲಂಗಿದೆ, ನೀನು ಆಪೋಸಿಟ್ ನಾನು ಇಂಡಿಪೆಂಡೆಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದೆ. ಹಾಕು ನೋಡೋಣ, ನಾನು ನೋಡಿ ಗೆಲ್ಸಿಯ ನೀನು. ನೀನು ಸೋಲಿಸ್ಲೇಬೇಕು ನಾನು ಆಟ ಅಂದೆ. ಹಂಗಾರ ನೋಡ್ಬಿಡೋಣ ಅಂತೀನಿ. ಅದು ಮಾತಕ್ಕೆ ಮಾತು ಬಂದು ನಾನು ಇಂಡಿಪೆಂಡೆಂಟ್ಗೆ ಅಪ್ಲಿಕೇಶನ್ ಆಗೋದೆ. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಪಾರ್ಟಿಯವರ ಕರ್ಕೊಂಡೋಗಿ ನನಗೆ ಅಪ್ಲಿಕೇಶನ್ ಆಗಕ್ಕೆ ಚಾನ್ಸ್ ಕೊಟ್ಟು ಪಾರ್ಟಿಯಾಗಿ ಸೇರಿಸ್ಕೊಂಡ್ರು ಸರ್. ಅಂದರೆ ತಾವು ಒಬ್ಬರು ಆಟದ ಮೇಲೆ ರಾಜಕೀಯಕ್ಕೆ ಬಂದಿರೋದು ಅಂತ ಹೇಳ್ತಾ ಇದ್ದೀರಾ ಸರ್. ರಾಜಕೀಯಕ್ಕೆ ಬಂದು ಈ 3 ವರ್ಷ ಕಳೆದಿದೆ ಇವಾಗಲೇ. 3.5 ಆಗಿದೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿರೋಂಥದ್ದು ಸರ್ ತಾವು? ನಾವು ಮಾಡಿದ್ರಲ್ಲ ಕೆಲಸ ಕಾರ್ಯ ಏನಿಲ್ಲ, ಅದೇ ಬಡವ್ರಕ ಏನಾದ ಸಹಾಯ ಮಾಡಿದ್ದೀರಿ. ಏನು ನಮ್ಮ ಕೈಯಾಗ ಆದಷ್ಟು ನಾವು ಮಾಡಿದ್ದೀರಿ. ಬಡವ್ರಕ ಏನು ಬೇಕೋ ಮಾಡಿದ್ದೀರಿ. ಅಂದ್ರೆ ಪಂಚಾಯತಿಗೆ ಮಾತ್ರ ಯಾರು 5 ರೂಪಾಯಿ ಸಂಪಾದನೆ ಅಂತೂ ಇಲ್ಲ. ಯಾರೋ ಲೀಡರ್ ಅವಳುಗಳು ಅವ್ರು ಏನು ಬೇಕು ಅವ್ನು ತಿಂದಿರೋದು ಅಷ್ಟೇನೆ. ಇನ್ನು ಯಾರು ಮೆಂಬರ್ಗಳು ಇಂಥ ಮೆಂಬರ್ ಹೊಡ್ಕೊಂಡು ಬಂದು ತಿನ್ನೋನೆ ಯಾವ ಮೆಂಬರ್ಸ್ಗೂ ಇಲ್ಲ ಬಿಡಿ. ನಾವೇ ಅಂತಲ್ಲ, ಯಾವ ಮೆಂಬರ್ಸ್ಗೂ ಇಲ್ಲ. ಆ ಥರ ಮಾಡ್ತಾ ಇಲ್ಲ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ. ಅಂದ್ರೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿರೋಂಥದ್ದು ಸರ್ ತಾವು? ಅದೇ ಮೋರಿಗಳು, ರೋಡು, ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಮೋರಿ, ಮತ್ತೆ ಟಾರ್ಸು ಎಲ್ಲ ಸರ್ಕಾರದಿಂದ ಏನೆಲ್ಲ ಬರುತ್ತೆ ಅನುದಾನ, ಏನೇನು ಕೆಲಸ ಆಗಿಲ್ಲ ಎಲ್ಲ ಮಾಡ್ತಾ ಇದ್ದೀರಾ ಸರ್. ಇನ್ನ ನಿಮ್ಗೆ 1.5 ವರ್ಷ ಕಾಲ ಅವಧಿ ಇದೆ. ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ಅನ್ಕೊಂಡಿರೋಂಥದ್ದು ಸರ್ ತಾವು? ಬಡವ್ರ ತಿರುಗಿ ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕು. ಎಲ್ಲೇನ ಸೈಡ್ಗಳು ಇರೋ ಜಾಗದಾಗ ಸೈಡ್ಗಳು, ಎಲ್ಲೇನ ಗೌರ್ಮೆಂಟ್ ಜಾಗ ಇರೋ ಜಾಗದಲ್ಲಿ ತೋರಿಸಿ ಬಡವ್ರ ಸೈಡ್ಗಳು ಹಂಚ್ಬೇಕು. ಬಡವ್ರ ರೇಷನ್ ಕಾರ್ಡ್ಗಳೆಲ್ಲ ಅದು ಕೊಡಿಸ್ಬೇಕು, BPL. ಆಮೇಲೆ ವಾಟರ್ ಸಪ್ಲೈ ಭಾರಿ ತೊಂದರೆ ಆಗಿದೆ, ವಾಟರ್ ಸಪ್ಲೈಗ ಅದು ಮಾಡಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಾ ಸರ್. ತಮ್ಮ ಕುಟುಂಬದಲ್ಲಿ ಮುಂಚೆ ಯಾರು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದೀರಾ? ನೀವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದೀರಾ ಅಂದ್ರೆ ಸರ್. ನಿಮ್ಮ ಗ್ರಾಮದ ಜನತೆ ನಿಮ್ಮ ಹತ್ರ ಬಂದು ಯಾವ್ದ್ರ ಬಗ್ಗೆ ಹೆಚ್ಚಿನ ತೊಂದರೆ ಹೇಳ್ಕೊಳ್ತಾ ಇದ್ದಾರೆ? ಬಡವ್ರು ಬಂದಿಲ್ಲ, ಸೈಟ್ ಬಗ್ಗೆನೇ ಜಾಸ್ತಿ. ಸೈಟು ಮನೆ ಕೊಡಿಸಿ ಅಂತ ಅಂದ್ರೆ ತಾವು ಎಷ್ಟು ಒಂದು ಸೈಟು ಮನೆಗಳು ಕೊಡ್ಸಿರೋಂಥದ್ದು ಸರ್? ಇವಾಗ ಒಂದು ಕೊಡ್ಸಿಲ್ಲ. ಇನ್ನ ನಿಮ್ಗೆ ಯಾವ್ದೇ ರೀತಿ ಯಾವ್ದು ಬರಿಲ್ಲ, ಸೈಟ್ ಆಗ್ಲಿ ಮನೆ ಆಗ್ಲಿ ಬರಿಲ್ಲ. ಗ್ರಾಂಟ್ ಬಂದದೆ, ಅದು ಒಂದು 10-15 ಜನ ಗ್ರಾಂಟ್ ಆಗೈತೆ ಅಷ್ಟೇ. ಸೈಟ್ ಇದ್ರೆ ಮಾತ್ರ ಅವ್ಕ ಮಾಡ್ಬೇಕು ಅಂತೆಲ್ಲ ಮಾಡಿದ್ದೀರಿ. ಗ್ರಾಂಟ್ ಕೊಟ್ಟಿದ್ದೀರ ಮನೆ ಕಟ್ಟಕ. ಫಸ್ಟ್ 40,000 ಆಯ್ತು, ಮೊನ್ನೆ 75,000 ಆಗದೆ. ಇನ್ನು 1,20,000 ಆಗದೆ. ಇನ್ನ ಅದು ಬರಿಲ್ಲ, ಇನ್ನ ಒಂದು ಬರಿಲ್ಲ. ಅದು 1,20,000 ಸರ್. ತಾವು ಯಾವ್ದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆ ವಹಿಸಿ ಕೆಲಸ ಮಾಡ್ತಾ ಇದ್ರಿ? ಯಾವ ಕೆಲಸದ ಬಗ್ಗೆ ನಿಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಅದೇ ಹೇಳಿಲ್ಲ, ಬಡವ್ರಕ ಒಳ್ಳೆ ಅನುಕೂಲ ಆಗ್ಬೇಕು, ಯಾವುದೇ ಕೆಲಸ ಮಾಡ್ಬೇಕು ಅಷ್ಟೇ. ಬಡವ್ರಕೋಸ್ಕರ ಮಾಡ್ಬೇಕು. ಕೆಲಸ ಎಲ್ಲ ಬಡವ್ರಿಗಾಗೆ ಅಷ್ಟೇ. ತುಂಬಾ ತೊಂದರೆ ಆಗಿದೆ ಅವ್ರಿಗೆ. ಅದೇ ಸೋಷಲ್ ಆಗ ಸ್ವಲ್ಪ ಕಟ್ಟಿಸ್ಬೇಕು. ಅದು ಸ್ವಲ್ಪ ಆರ್ಡರ್ ಬಂದದ ಈ ನಡುವೆ. ಅದಿನ್ನ ಅದು ಆಗಿಲ್ಲ. ಬರೀ ಸುಮ್ಮನೆ ಹೇಳ್ತಾರ, ಇವಾಗ ಬಂದದ ನಾಳೆ ಬಂದದ, ಇನ್ನ ಬಂದಿಲ್ಲ. ಅದು ಸುಮ್ಮನೆ ಹೇಳಿ ಫೋಟೋ ಹಾಕೊಂಡು ಹಿಡ್ಕೊಂಡು ನಾವು ಬೇಜಾರಾಗಿ ಬಿಟ್ಬಿಟ್ಟಿದ್ದೀರಿ. ಅದಕ್ಕೆ ಹೋಗೋದೇ ಬೇಡ ಅಂತ ಪಂಚಾಯತಿಗಳೇ. ನಿಮ್ ಕೈಯಲ್ಲಿ ಅದು ಏನಿದೆ ಎಲ್ಲ ನಾವು ಮಾಡ್ತೀವಿ. ಇನ್ನ ಬಡವ್ರ ಮದ್ವೆ ಅಂತ ಬರ್ಲಿ, ನಮ್ ಕೈಯಾಗ ಆದಷ್ಟು ಸಹಾಯ ಮಾಡ್ತೀವಿ. ಇನ್ನ ಏನಾನ ಕೆಲ್ಸಕ್ಕೆ ಬರ್ಲಿ ಇಲ್ಲ ಅಂತ ಹೇಳಲ್ಲ, ನಮ್ ಕೈಯಲ್ಲಿ ಆದಷ್ಟು ಮಾತ್ರ ಸಹಾಯ ಮಾಡಿ ಕಳಿಸ್ತೀವಿ. ನಿಮ್ ಕೈಲಿ ಏನಾಗುತ್ತೆ ಎಲ್ಲ ನೀವು ಮಾಡ್ತೀವಿ. ಪಂಚಾಯತಿಯಿಂದ ಯಾವ್ದು ಬರಲ್ಲ ಸರ್. ತಮ್ಗೆ ಈ ಸ್ಥಾನಕ್ಕೆ ಬರಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರ? ಯಾರು ಇಲ್ಲ. ತಮ್ಮ ಸ್ವಇಚ್ಛೆಯಿಂದ ಬಂದಿರೋದು. ಸರಿ ಸರ್. ಈ ಮೂಲಕ ನಿಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರು ನಾವು ಅದೇ ಬಡವ್ರಿಗೆ ಕೆಲಸ ಮಾಡುವಂತಾರ, ಅದು ಕೇಳಲ್ಲ ಅವರು. ಅದಾಗಲ್ಲ. ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಟ್ಟಿಗೆ ಕೆಲಸ ಮಾಡೋಣ ಏನು? ಇಲ್ಲ, ಒಟ್ಟಿಗೆ ಕೆಲಸ ಮಾಡಕ ನಾವೇನು ಇಷ್ಟಪಡಲ್ಲ. ಮಾಡ್ಬೇಕು ಅನ್ನೋದು ಹೋದ್ರೆ ಅಲ್ಲಿ ಆಗಲ್ಲ. ಈ ರಾಜಕೀಯ ಬಂದ್ಬಿಡ್ತದೆ, ಈ ಪಾರ್ಟಿ ಅವನು ಈ ಪಾರ್ಟಿ ಈ ತರ ಬಂದ್ಬಿಡ್ತದೆ. ಪಾರ್ಟಿ ಮಧ್ಯೆ ಬರ್ತಾರೆ. ಆ ತರ ಮಾಡಕಲ್ಲ. ನಾವು ಬೇರೆ ಪಾರ್ಟಿ ಅವನು ಅವ್ನಿಗೇನ್ ಮಾಡೋದು ಇದಕ್ಕೇನ್ ಮಾಡೋದು ಅಂತ ಈ ತರ ಮಾಡ್ತೀವಿ.
ಸರ್ ತಾವು ರಾಜಕೀಯದಲ್ಲೇ ಮುಂದುವರಿಬೇಕು ಅಂತ ಏನಾದ್ರು ಅನ್ಕೊಂಡಿರೋಂತ? ಏನು ಇದು 5 ವರ್ಷ ಕಳೆದೋಗ್ಬಿಟ್ರೆ ಸಾಕು ಅಂತೇಳಿ ಕಾಯ್ತಾ ಇದ್ದೀವಿ. ಯಾಕೆ ಸರ್ ರಾಜಕೀಯ ಬೇಡ? ಅದೇ ಈ ಯಾವಾಗ ಕಾಯ್ತಾ ಇದು ಅಂತೇಳಿ ಕಾಯ್ತಾ ಇದ್ದೀವಿ. ರಾಜಕೀಯ ಸಾಕಾಗಿದೆ ಹಾಗಾದ್ರೆ? ಸಾಕು. ಸರ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ತಾವು? ಹೇಳಿಲ್ಲ, ಚೆಸ್ಟ್ ಇದೆ ನಮ್ದು, ಅದೇ ಬೆಸ್ಟ್ ಆರಾಮಾಗ. ಅದ್ರಾಗೆಲ್ಲ ಹುಡುಗರು ಇದ್ದಾರೆ, ಎಲ್ಲಾ ಕಮಿಟಿ ಹುಡುಗರು ಒಳ್ಳೆ ಚಂದ ಕೆಲಸ ಮಾಡ್ತಾರೆ. ಯಾರನ್ನ ಬರ್ಲಿ ಎಲ್ಲ ಹುಡುಗರು ಏನಾರ ಕೂಗಿದ್ರೆ ಸಾಕು ಓಡ್ ಬರ್ತಾರೆ. ಎಲ್ಲ ಪ್ರತಿಯೊಬ್ರು ಕೆಲಸ ಮಾಡ್ತಾರೆ. ಸರ್ ತಾವು ಗೆದ್ದು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ತಮ್ಮ ಗ್ರಾಮದ ಜನತೆಯ ಕಾರಣ ಮತ ಹಾಕಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕು. ನಾವು ಇಷ್ಟಪಡಲ್ಲ ಏನು ಹೇಳಕ, ನಮ್ ಕೈನಲ್ಲಿ ಆದಷ್ಟು ಏನ್ ಬೇಕಾದ್ರೂ ಮಾಡ್ಬೇಕು. ಅವ್ರು ಹೇಳಿದ್ಕ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು ಅಷ್ಟೇ. ಮಾಡ್ಬೇಕು, ಮಾಡ್ತಾ ಇದೀನಿ ಆಲ್ರೆಡಿ. ಒಂದು ಯಾವ್ದನ್ನ ಪಂಚಾಯತಿ ಆಗ್ಲಿ, ಒಂದು ಗಲಾಟೆ ಆಗ್ಲಿ, ಒಂದ್ ಇನ್ನೊಂದು ಟೇಷನ್ ಕೇಸ್ ಆಗ್ಲಿ, ಅರ್ಧ ರಾತ್ರಿ ಆಗ್ಲಿ ನಾವು ಓದ್ತೀರಿ ಆಲ್ರೆಡಿ. ಹೋಗ್ತೀರಾ ಯಾವ್ದೇ ಟೈಮಲ್ಲಿ ಯಾರೇ ಕರೋದು ಹೋಗಿ ಅವ್ರಿಗೆ ಹೋಗ್ತೀರಿ. ಕೆಲಸ ಕಾರ್ಯ ಏನ್ ತೊಂದ್ರೆ ಇದೆ ಅದನ್ನೆಲ್ಲ ಬಗೆಹರಿಸ್ತೀರಿ. ಮಾಡ್ತಾ ಇದ್ದೀವಿ. ಸಂತೋಷ ಸರ್. ಇಷ್ಟು ಸಮಯದ ಕಾಲ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದ ಸರ್.